ಯಾಕೆ ನನಗೆ ಈ ಥರದ ಅನುಮಾನಗಳು ಬರ್ತವೆ ಅಂತಂದ್ರೆ, ಆ ಜಡ್ಜ್ಮೆಂಟ್ ಅಲ್ಲಿ ಬರೆದಿರ್ತಕ್ಕಂಥ ಭಾಷೆಗಳಿದೆ ಅಥವಾ ಆ ಜಡ್ಜ್ಮೆಂಟಿನ ಮನೋಧರ್ಮ ಇದೆಯಲ್ಲ, ಆ ಮನೋಧರ್ಮ ಸಾಮಾಜಿಕ ನ್ಯಾಯದ ತತ್ವಕ್ಕೆ ಪೂರಕವಾಗಿಲ್ಲ. ನೀವು ಅಜಿತ್ ಮಿತ್ತಲ್ ಜಡ್ಜ್ಮೆಂಟ್ ಅವನ್ನ ನಾವು ನಿರ್ಲಕ್ಷಿಸಬಹುದು, ಇವತ್ತು ನಾವು ನಿರ್ಲಕ್ಷಿಸ್ತೀವಿ, ಆದರೆ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿಯ ರೂಪವನ್ನು ಪಡೆದುಕೊಳ್ಳುತ್ತೆ ಗೊತ್ತಿಲ್ಲ. ಅವರು ಭಗವದ್ಗೀತೆ ಎಲ್ಲದನ್ನು ಕೋಟ್ ಮಾಡಿ ಕಾನ್ಸ್ಟಿಟ್ಯೂಷನಲ್ ರೆಜಿಮ್ ಅಂತ ನಾವು ತಗೊಂಡ್ರೆ, ಅಂದ್ರೆ ಈ 74 ವರ್ಷಗಳನ್ನ, ಈ 74 ವರ್ಷದಲ್ಲಿ ಇಂಡಿಯಾದಲ್ಲಿ ಜಾತಿನೇ ಇಲ್ಲ ಅಂತ ಹೇಳ್ತಾರೆ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್. ಈ ದೇಶದ ಸಾಮಾಜಿಕ ಸ್ಥಿತಿಗತಿನೇ ಗೊತ್ತಿಲ್ಲ, ಈ ದೇಶದ ಸೋಷಿಯಲ್ ಸ್ಟ್ರಕ್ಚರ್ ಹೆಂಗಿದೆ ಅಂತಾನೆ ಗೊತ್ತಿಲ್ಲ. ಈ ಕಾನ್ಸ್ಟಿಟ್ಯೂಷನಲ್ ರೆಜಿಮ್ ಅಲ್ಲಿ ಸಂವಿಧಾನದ ಕಾರಣಕ್ಕಾಗಿ ಸಂವಿಧಾನದ ಸವಲತ್ತುಗಳನ್ನು ಕೊಡುವುದಕ್ಕೋಸ್ಕರ ನಾವು ಜಾತಿಯನ್ನು ಬಳಸ್ತಾ ಇದ್ದೀವಿ ಹೊರತು ಉಳಿದಂತೆ ಜಾತಿ ಇಲ್ಲ. ಒಂದು. ಎರಡನೇದಾಗಿ ಮೀಸಲಾತಿ ಒಂದು ಜನಾಂಗದವರಿಗೆ ಮಾತ್ರ ಇರಬೇಕು, ಒಂದು ತಲೆಮಾರಿಗೆ ಮಾತ್ರ ಇರಬೇಕು. ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲರೂ ಸಹ ಮೋಸ್ಟ್ಲಿ ನಾವು ರಿಸರ್ವೇಶನ್ ಅನ್ನು ಪಡ್ಕೊಂಡಿದ್ದೀವಿ. ನಾವು ಪಡ್ಕೊಂಡಿದ್ದೀವಿ ಅಂತಂದ್ರೆ ನಮ್ಮ ನಂತರದ ತಲೆಮಾರಿಗೆ ಮೀಸಲಾತಿ ಇರಬಾರದು ಅಂತ. ಮೂರನೇದು, ನೀವು ಹಳೆ ಮನೆ, ಇದೇ ಪದ ಬೆಳೆಸಿದ್ರೆ ಮನೆ ಹಳೆದಾದ್ರೆ ಏನ್ ಮಾಡ್ತೀರಿ? ಕೆಡುತ್ತೀರಾ, ಕಟ್ತೀರಾ? ಮೊದಲು ಹೆಂಗಿತ್ತು ಹಂಗೆ ಕಟ್ತೀರಾ? ಇವತ್ತಿನ ಕಾಲಕ್ಕೆ ಹೆಂಗ್ ಬೇಕೋ ಹಂಗೆ ಅದನ್ನ ಮಾರ್ಪಾಡು ಮಾಡ್ಕೊಂತೀವಿ. ಅದೇ ರೀತಿ ಮೀಸಲಾತಿ ಒಂದು ಹಳೆ ಪದ್ಧತಿ. ಮೀಸಲಾತಿಯ ಸಿಸ್ಟಮ್ ಏನಿದೆ ಇದು ಹಳೆ ಪದ್ಧತಿ. ಅದನ್ನ ಇನ್ನೂ ಎಷ್ಟು ವರ್ಷ ಆ ಪದ್ಧತಿನೇ ಇಟ್ಕೊಳ್ತೀವಿ, ಕೆಡಿಗಾಕಿ ಅದನ್ನ ಕೆಡವಿ ಹೊಸ ಒಂದು ವ್ಯವಸ್ಥೆ, ಹೊಸ ಒಂದು ಪದ್ಧತಿಯನ್ನು ನಾವು ಕಟ್ಟಬೇಕಾಗಿದೆ ಅಂತ ಹೇಳ್ತಾ, ಅವರು ಇಲ್ಲ ನನ್ನನ್ನು ನೀವು ಆಂಟಿ ದಲಿತ್ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ ಮಾಡ್ತೀರಾ. ಇದೇ ಪದ ಬಳಸಿದ್ದಾರೆ ಜಡ್ಜ್ಮೆಂಟ್, ಆಂಟಿ ದಲಿತ್. ನಾವೇನಾದ್ರೂ ಅದ್ರ ವಿರುದ್ಧ ಮಾತಾಡಿದ್ರೆ ಆಂಟಿ ದಲಿತ್ ಅಂತ ಬ್ರ್ಯಾಂಡ್ ಮಾಡ್ತೀವಿ. ಅದಕ್ಕೆ ನಾನೇನು ಹೇಳ್ತಿದ್ದೀನಿ ಅಂತಂದ್ರೆ, ಫಸ್ಟ್ ಹೊಸದನ್ನು ಕಟ್ಟಿಬಿಡೋಣ, ಆಮೇಲೆ ಹಳೇದು ಕೇಳುವಾಗ. ಅಂದ್ರೆ ಇನ್ನೊಂದನ್ನು ಆಲ್ಟರ್ನೇಟಿವ್ ಕೊಟ್ಟುಬಿಟ್ಟು ಆಮೇಲೆ ಏನಂತ ಹಳೆ ಮನೆ ಕೇಳುವಾಗ. ಈ ಭಾಷೆಯನ್ನ ಅಜಿತ್ ಮಿತ್ತಲ್ ಜಸ್ಟಿಸ್ ಕಾಣಿಸಿದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದದ್ದು ಏನು ಅಂತಂದ್ರೆ,